ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕರ್ನಾಟಕದಲ್ಲಿ ಒಂದು ಕರಾಳ ಕಾನೂನು ಇದೆ. ಸಮಸ್ತ ಕನ್ನಡ ಧರ್ಮದ ಕನ್ನಡ ಬಂಧುಗಳ ಬುಡವನ್ನು ಅಲ್ಲಾಡಿಸುವಂತಹ ಕಾನೂನು ಇದು. ಏನ್ ಆ ಕಾನೂನು? ಈ ಕರಾಳ ಕಾನೂನನ್ನ, ಈ ಶಾಸನನ ನಮ್ಮ ಕನ್ನಡ ದೇಶದ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಅತ್ಯುಗ್ರವಾಗಿ ಖಂಡಿಸ್ತಾ ಇದೀವಿ ಶಾಸನನ. ಏನು ಆ ಶಾಸನ? ಪರಭಾಷಿಕರು, ವಲಸಿಗರು, ಹೊರಗಿನವರು ನಮ್ಮ ಕನ್ನಡ ದೇಶದಲ್ಲಿ 15 ವರ್ಷ ನೆಲೆಸಿದ್ರೆ ಅವರು ಕನ್ನಡಿಗರಾಗೋಗ್ಬಿಡ್ತಾರೆ ಅಂತಹ ಒಂದು ಕರಾಳ ಶಾಸನ. ಈ ಕರಾಳ ಶಾಸನದಿಂದ ಏನಾಗ್ತಾ ಇದೆ? ಈ ಒಂದು ಕರಾಳ ಶಾಸನದಿಂದ ಕನ್ನಡಿಗರಿಗೆ ಏನ್ ಅನುಕೂಲ ಇದೆ? ಈ ಒಂದು ಕರಾಳ ಶಾಸನ ಯಾರು ಸಲುವಾಗಿ ಮಾಡಿದ್ರು? ಸರ್ಕಾರ ಆಗಿನ ಸಂದರ್ಭ ಯಾರು ಮಾಡಿದ್ರು? ಆ ಕಾನೂನು ಯಾರು ಜಾರಿಗೆ ತಂದ್ರು? ಏನಕ್ಕೆ ತಂದ್ರು? ಇದರಿಂದ ಕರ್ನಾಟಕಕ್ಕೆ, ಕನ್ನಡ ಬಂಧುಗಳಿಗೆ ಏನು ಉಪಯೋಗ ಇದೆ? ವಲಸಿಗರನ್ನ, ಪರಭಾಷಿಕರನ್ನ 15 ವರ್ಷ ನಮ್ಮ ಕನ್ನಡ ದೇಶದಲ್ಲಿ ನೆಲೆಸಿದ್ರೆ 15 ವರ್ಷ ನೆಲೆಸಿದ್ರೆ ಅವ್ರನ್ನ ಕನ್ನಡಿಗರಂತ ನಾವ್ಯಾಕೆ ಒಪ್ಕೋಬೇಕು? ಅವ್ರು ನೆಲೆಸಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ಅವ್ರನ್ನ ನಾವ್ಯಾಕೆ ನೆನೆಸ್ಕೋಬೇಕು? ನಾವ್ಯಾಕೆ ಇದ್ ಮಾಡ್ಬೇಕು ಅವ್ರನ್ನ? ಈ ಕರಾಳ ಶಾಸನದಿಂದ ಆಗ್ತಿರೋ ಅವಾಂತರಗಳೇನಂತ ಗೊತ್ತಿದ್ಯಾ? ಈ ಕರಾಳ ಶಾಸನದಲ್ಲಿ ಮೀಸಲಾತಿಯ ಸೋಗಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರುವಂತಹ ಉದ್ಯೋಗಗಳಲ್ಲಿ ಹಾಗೂ ಭಾರತ ಒಕ್ಕೂಟ ಸರ್ಕಾರದ ಉದ್ಯೋಗಗಳಲ್ಲಿ ಮೀಸಲಾತಿಯ ಸೋಗಿನಲ್ಲಿ ವಲಸಿಗರು ನಮ್ಮ ಕನ್ನಡ ದೇಶಕ್ಕೆ ಬಂದು ನೆಲೆಸಿ ನಮ್ಮ ಕನ್ನಡ ದೇಶದಲ್ಲಿರುವಂತಹ ಮೂಲ ಕನ್ನಡ ಬಂಧುಗಳ, ಅದು ಯಾವುದೇ ಸಮುದಾಯದವರಾಗಿರ್ಬೋದು, ಅದು ಮೂಲ ಕನ್ನಡ ಬಂಧುಗಳು, ಮೂಲ ಸಮುದಾಯದವರು, ಮೂಲ ಕನ್ನಡ ಬಂಧುಗಳು ಕನ್ನಡ ಧರ್ಮದಲ್ಲಿ ಹುಟ್ಟಿದ್ಮೇಲೆ ಅವ್ರದ್ದು ಸಮುದಾಯ ಇರುತ್ತೆ, ಅಲ್ಲೆಲ್ಲ ಮನೆಯಲ್ಲಿ ಪಾಲನೆ ಮಾಡ್ಕೊಳ್ಳಿ, ಸಂತೋಷ. ಆದ್ರೆ ನಮ್ಮ ಮೂಲ ಕನ್ನಡ ಬಂಧುಗಳ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಿಗಬೇಕಾದಂತಹ ಎಲ್ಲಾ ಸಮುದಾಯದವರಾಗಿರಬಹುದು, ಆರ್ಥಿಕವಾಗಿ ಹಿಂದುಳಿದಿರುವಂತಹ ಸಮುದಾಯಗಳಿಗೆ, ಹಿಂದುಳಿದಿರುವಂತಹ ವರ್ಗಗಳಿಗೆ ಸಿಗಬೇಕಾದಂತಹ ಮೀಸಲಾತಿ ಈ ಒಂದು ಕರಾಳ ಶಾಸನ ಅದು ಏನಕ್ಕೆ ತಂದ್ರು ಅಂತ ಗೊತ್ತಿಲ್ಲ. ಈ ಕರಾಳ ಶಾಸನ ತಂದಿರೋದು ನಮ್ಮ ಕನ್ನಡ ಬಂಧುಗಳಿಗೆ ಸಿಗ್ಬೇಕಾದಂತಹ ಉದ್ಯೋಗಗಳು ಪರಭಾಷಿಕರಿಗೆ ಸಿಕ್ಕಿದೆ. ಮೀಸಲಾತಿ ಅನ್ನೋ ಹೆಸರಲ್ಲಿ ಪರಭಾಷಿಕರು ನಮ್ಮ ಕನ್ನಡ ಬಂಧುಗಳ ಉದ್ಯೋಗಗಳನ್ನ ಕಬಳಿಸಿಕೊಂಡು ನಮ್ಮ ಕನ್ನಡ ಬಂಧುಗಳಿಗೆ ಮರಣ ಶಾಸನ ಆಗ್ತಾ ಇದ್ರೆ ಈ ವಲಸಿಗರು, ಹೊರಗಿನವರು. ಹಾಗೂ ಈ ಒಂದು ಕರಾಳ ಶಾಸನ, ಈ ಒಂದು ಶಾಸನದಿಂದ ನಮ್ಮ ಕನ್ನಡ ಬಂಧುಗಳಿಗೆ, ಕನ್ನಡ ಧರ್ಮಕ್ಕೆ, ಕನ್ನಡ ದೇಶಕ್ಕೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಈ ಕೂಡಲೇ ಏನ್ ಈ ಕರಾಳ ಶಾಸನ ರದ್ದು ಮಾಡಿ, ಜೊತೆಗೆ ಈ ಸರ್ಕಾರ ಉದ್ಯೋಗಗಳು ಪರಭಾಷಿಕರು IAS, IPS, IRS ಅನ್ಕೊಂಡು ನಮ್ಮ ಕನ್ನಡ ಬಂಧುಗಳಿಗಿನ ಬರೀ ಪರಭಾಷಿಕರೇ ತುಳುಕಾಡ್ತಿದ್ದಾರೆ. ಈ ಪರಭಾಷಿಕರು ಅವರಿಂದ ನಮ್ಗೇನ್ ಸೇವೆ ಬೇಕಾಗಿಲ್ಲ ಸ್ವಾಮಿ. ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಮ್ಮ ಪಕ್ಷದಿಂದ ಅಧಿಕಾರ ವಿಕೇಂದ್ರೀಕರಣ ಮಾಡಿ, ನೀವು IAS, IPS ಮತ್ತು IRS ಅನ್ನೋದು ನೇಮಕ ಮಾಡೋದು ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ. ಇದರಿಂದ ಕನ್ನಡ ಬಂಧುಗಳಿಗೆ, ಕನ್ನಡ ಧರ್ಮಕ್ಕೆ, ಕನ್ನಡ ದೇಶಕ್ಕೆ ಯಾವುದೇ ರೀತಿಯಂತ ಉಪಯೋಗ ಇಲ್ಲ. ಅಧಿಕಾರ ವಿಕೇಂದ್ರೀಕರಣ ಮಾಡಿ. ನಮ್ಮ ಕನ್ನಡ ಬಂಧುಗಳು ನಾವೇ ನೇಮಕ ಮಾಡ್ಕೊಂತೀವಿ. ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ವಿಕೇಂದ್ರೀಕರಣ ಮಾಡಿ. ಕರ್ನಾಟಕ ಲೋಕಸೇವಾ ಆಯೋಗ ಇದೆ,
ಪರೀಕ್ಷೆ ನಡೆಸುತ್ತೆ, ಅಭ್ಯರ್ಥಿಗಳು ಆಯ್ಕೆ ಮಾಡುತ್ತಾರೆ, ಇಲ್ಲ ಜಿಲ್ಲಾಧಿಕಾರಿ ನೇಮಕ ಮಾಡ್ಕೊಂತೀವಿ ನಾವು. ಈ ಒಂದು ಅಧಿಕಾರಿ ವಿಕೇಂದ್ರೀಕರಣ ಭಾರತ ಒಕ್ಕೂಟ ಸರ್ಕಾರ ಮಾಡಬೇಕು. ಒಕ್ಕೂಟ ಸರ್ಕಾರದ ಲೋಕಸಭೆಯಲ್ಲಿ ಈ ಒಂದು ಅಧಿಕಾರಿ ವಿಕೇಂದ್ರೀಕರಣ ಶಾಸನ ಜಾರಿಗೆ ತಂದು ಈ ಒಂದು ಒಕ್ಕೂಟ ಸರ್ಕಾರದ ಉದ್ಯೋಗಗಳು ನೇಮಕ ಮಾಡೋ ಅವಶ್ಯಕತೆ ಇಲ್ಲ. ಈ ಶಾಸನ ಜಾರಿಗೆ ತಂದು ಸಮಸ್ತ ಕನ್ನಡ ಬಂಧುಗಳ ಉಳಿವಿಗೆ ರಕ್ಷಣೆಗಾಗಿ ಭಾರತ ಒಕ್ಕೂಟ ಸರ್ಕಾರ ಪ್ರಧಾನಮಂತ್ರಿ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕೆಂದು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ವಿ. ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಮಾನ್ಯ ಸಿದ್ದರಾಮಯ್ಯಗೂ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ. ಏನು ಈ 15 ವರ್ಷ ನೆಲೆಸಿದ್ರೆ ಪರಭಾಷಿಕರು, ಹೊರಗಿನವರು, ವಲಸಿಗರು ಕನ್ನಡಿಗರು ಆಗ್ತಾರೆ ಅಂತ ಬಿಟ್ಟು ಏನು ಒಂದು ಕರಾಳ ಶಾಸನ ರದ್ದು ಮಾಡಿ ಸಮಸ್ತ ಕನ್ನಡ ಬಂಧುಗಳು ಉಳಿಸಬೇಕು, ರಕ್ಷಣೆ ಮಾಡಬೇಕು, ಕನ್ನಡ ದೇಶದ ಬೆಳವಣಿಗೆ ನಾಂದಿ ಆಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.